ನಮಸ್ತೆ ಕರ್ನಾಟಕ. ನಾನು ನಿಮ್ಮ ಹರೀಶ್. ಜ್ಞಾನಸೇವಾ ಎಜುಕೇಶನಲ್ ಟ್ರಸ್ಟ್ ವತಿಯು 2025 ಹಾಗೂ 26 ಶೈಕ್ಷಣಿಕ ವರ್ಷದ 10ನೇ ತರಗತಿಯ ಮಕ್ಕಳಿಗೆ ಶುರುವಾದಂತಹ ಈ ಸರಣಿಯಲ್ಲಿ ಮುಂದುವರಿದ ಭಾಗವಾಗಿ ಲ್ಯಾಂಗ್ವೇಜಸ್ ಬಗ್ಗೆ ಮಾತಾಡೋಕ್ಕೆ ಅಂತ ಹೇಳಿ ಬಂದಿದ್ದೀನಿ. ಅದಕ್ಕಿಂತ ಮುಂಚೆ ಪೇರೆಂಟ್ಸ್ ಒಂದು ಮಾತು ಹೇಳಬೇಕು ಅಂತ ಹೇಳಿ ಅನ್ಕೊಂಡಿದ್ದೀನಿ. ವರ್ಷ ಪೂರ್ತಿ ನಾವು ಯಾರಿಗೋಸ್ಕರ ಕಷ್ಟಪಡ್ತೀವಿ? ನಮ್ಮ ಏಜ್ ಮುಗಿದೋಗಿದೆ, ಒಂದು ಮನೆ ಕಟ್ಟೋದಕ್ಕೆ ಕಷ್ಟಪಟ್ಟಿರ್ತೀವಿ, ಇಲ್ಲ ಅಂತ ಹೇಳಿ ನಮ್ಮ ಮಕ್ಕಳು ಫ್ಯೂಚರ್ನ ಸೆಕ್ಯೂರ್ ಮಾಡೋದಕ್ಕೆ ಅಂತ ಹೇಳಿ ಕಷ್ಟಪಟ್ಟಿರ್ತೀವಿ. ಮಕ್ಕಳು ಮನೆ ಕಟ್ಟೋದು ಪ್ರತಿಯೊಬ್ಬ ಪೇರೆಂಟ್ಸ್ಗೆ ಇರುವಂತ ಒಂದು ಆಶಾಭಾವನೆ. ಆದ್ರೆ ಮಕ್ಕಳು ಫ್ಯೂಚರ್ನ ಸೆಕ್ಯೂರ್ ಮಾಡೋದು ಅವ್ರಿಗೆ ಮೇನ್ ಗೋಲ್ ಆಗಿರುತ್ತೆ. ಸೊ ಅವ್ರ ಮಕ್ಕಳದ್ದು ಫ್ಯೂಚರ್ನ ಸೆಕ್ಯೂರ್ ಮಾಡೋದಕ್ಕೆ ಅಂತ ಹೇಳಿ ಒಂದು ಚಿಕ್ಕ ಸ್ಟೋರಿ ಹೇಳ್ತೀನಿ. ಬರೀ 3 days ಬ್ಯಾಕ್ ನನಗೆ ಒಬ್ರು ಇದು ಮಾಡಿದ್ರು, ಸರ್ ನನ್ನ ಮಗುದು ಒಂದು ಸೈನ್ಸ್ ಪ್ರಾಜೆಕ್ಟ್ ಮಾಡ್ಕೊಡಿ ಸರ್, 8,000 ರೂಪಾಯಿ ದುಡ್ಡು ಕೊಡ್ತೀನಿ ಅಂತ ಹೇಳಿ. ಅಂದ್ರೆ 10th ಸ್ಟ್ಯಾಂಡರ್ಡ್ ಓದ್ತಿರೋ ಒಂದು ಮಗು ಅದನ್ನ ಪ್ರಾಜೆಕ್ಟ್ ಮಾಡೋದಕ್ಕೆ, ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಇವಾಗ ಮ್ಯಾಂಡೇಟರಿ ಮಾಡ್ತಾರೆ CBSE ಸ್ಕೂಲ್ಸ್ ಅಲ್ಲಿ. ಇದನ್ನ ಮಾಡೋದಕ್ಕೆ 8,000 ರೂಪಾಯಿ. ನಾನು ನನ್ನ ಇಂಜಿನಿಯರಿಂಗ್ ಪ್ರಾಜೆಕ್ಟ್ ಮಾಡ್ಬೇಕಾದ್ರೆ 16,000 ರೂಪಾಯಿ ನಾನು ಕೊಟ್ಟಿದ್ದೆ ಪ್ರಾಜೆಕ್ಟ್ ಕನ್ಸಲ್ಟೆನ್ಸಿಗೆ. ಈಗ ಆ ಥರ ಪ್ರಾಜೆಕ್ಟ್ ಕನ್ಸಲ್ಟೆನ್ಸಿಸ್ ಸ್ಕೂಲ್ಸ್ಗೋಸ್ಕರ ಸ್ಟಾರ್ಟ್ ಆಗ್ತಾ ಇದೆ. ಅದು ನಮ್ಮ ದುರ್ವಿಧಿ. ಓಕೆ, ಕಮಿಂಗ್ ಬ್ಯಾಕ್ ಟು ದ ಲ್ಯಾಂಗ್ವೇಜಸ್ ಅಲ್ಲಿ ಕನ್ನಡ, ಇಂಗ್ಲಿಷ್, ಹಿಂದಿ. ನೀವು ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ತಗೊಂಡಿದ್ರೆ ಅಥವಾ ಇಂಗ್ಲಿಷ್ ಫಸ್ಟ್ ಲ್ಯಾಂಗ್ವೇಜ್ ತಗೊಂಡ್ರೆ 100 ಮಾರ್ಕ್ಸ್ ಬರೀತೀರಾ. ಇಲ್ಲ ಅಂತ ಹೇಳಿದ್ರೆ 80 ಮಾರ್ಕ್ಸ್ ಬರೀತಾ. ಸೊ 80 ಮಾರ್ಕ್ಸ್ಗೆ ಅಥವಾ 100 ಮಾರ್ಕ್ಸ್ಗೆ ನೀವು ಎಷ್ಟು ಅವರ್ ಡೆಡಿಕೇಟ್ ಮಾಡಬೇಕು? ನನ್ನ ಪ್ರಕಾರ 25 ಅವರ್ ಡೆಡಿಕೇಟ್ ಮಾಡಿದ್ರೆ ಸಾಕು. ಹೇಗೆ? ಮೊದಲನೇದು, ಯಾವುದೇ ಲ್ಯಾಂಗ್ವೇಜ್ ಅಲ್ಲಾದ್ರೂ ಫಸ್ಟ್ ಕೇಳೋಂಥದ್ದು ಏನಂತ ಹೇಳಿದ್ರೆ ಸ್ಪೆಲ್ಲಿಂಗ್ ಕರೆಕ್ಷನ್, ಅಂದ್ರೆ ಕರೆಕ್ಟ್ ಸ್ಪೆಲ್ಲಿಂಗ್ಸ್ ಬರ್ದಿರಬೇಕು. ಅದನ್ನ ಹೇಗೆ ಡೆವಲಪ್ ಮಾಡಬೇಕು ನಮ್ಮ ಅರುಣ್ ಸರ್ ಹೇಳ್ಕೊಡ್ತಾರೆ, ಇಲ್ಲ ಮಾರುತೇಶ್ ಸರ್ ಹೇಳ್ಕೊಡ್ತಾರೆ. ನೆಕ್ಸ್ಟ್ ಸೆಂಟೆನ್ಸ್ ಫಾರ್ಮೇಷನ್ ಬಗ್ಗೆ ಏನಾದ್ರು ತಿಳ್ಕೊಬೇಕಾ? ಅದೇ ಅರುಣ್ ಸರ್ ಮಾತಾಡಿರೋಂಥ ಈ ಗ್ರಾಮರ್ ಕ್ಲಾಸಸ್ನ ನೋಡಿ, ಇಲ್ಲ ಕನ್ನಡ ಮಾರುತೇಶ್ ಸರ್ ಮಾಡಿರೋಂಥದ್ದು ನೋಡಿ. ನೆಕ್ಸ್ಟ್ ಡೆಪ್ತ್ ಅಲ್ಲಿ ಹೇಗೆ ಬರೆಯೋದು ಅಂತ ಹೇಳಿ. ಈಗಿನ ಕಾಲದ ಮಕ್ಕಳು ಅದನ್ನ ಹೇಳ್ಕೊಡೋ ಅವಶ್ಯಕತೆ ಇಲ್ಲ. ರಾಮನು ಎಲ್ಲಿಗೆ ಹೋದನು ಅಂತ ಹೇಳಿದ್ರೆ ರಾಮನು ಕಾಡಿಗೆ ಹೋದನು ಅಂತ ಹೇಳ್ತಾರೆ, ಹೇಳ್ಬೋದಾಯ್ತು, ಅದು 1 ಮಾರ್ಕರು. ಅದೇ 2 ಮಾರ್ಕರ್ ಆದ್ರೆ ರಾಮನು ಲಕ್ಷ್ಮಣನು ಮತ್ತು ಸೀತೆಯನ್ನು ಕರೆದುಕೊಂಡು ಅಯೋಧ್ಯೆಯನ್ನು ಬಿಟ್ಟು ವನವಾಸಕ್ಕೆ ಹೋದನು, ಹೀಗೆ ಹೇಳ್ತಾರೆ. ಅದೇ 10 ಮಾರ್ಕರ್ಗಾದ್ರೆ ಕೈಕೇಯಿಗೆ ದಶರಥ ಕೊಟ್ಟಂತ ಮಾತನ್ನು ಒಪ್ಪಿ, ದಶರಥನ ಮಾತಿಗೆ ಶ್ರೀರಾಮನು ತನ್ನ ತಲೆಯನ್ನು ಒಪ್ಪಿಸಿ ಕಾಡಿಗೆ ಹೊರಟನು. ಹೋಗುವಾಗ ದಾರಿಯಲ್ಲಿ ಹನುಮಂತನು, ವಾಲಿಯು, ಸುಗ್ರೀವನು, ಮಗದೊಬ್ಬ ಎಲ್ಲರೂ ಸಿಕ್ಕರು. ಕಥೆನ್ ಪೇಜಸ್ ಗಟ್ಟಲೆ ಬರಿಬೋದು. ಬಟ್ ನೀವು ಎಷ್ಟು ಮಾರ್ಕ್ಸ್ಗೆ ಏನ್ ಬರಿತೀರಾ ಅಂತ ಹೇಳಿ ತಿಳ್ಕೊಬೇಕು ಅಂತ ಹೇಳಿದ್ರೆ ಅದಕ್ಕೂ ಮೈಂಡ್ ಮ್ಯಾಪ್ ರೆಡಿ ಇರುತ್ತೆ. ಜ್ಞಾನಸೇವಾ ಎಜುಕೇಶನಲ್ ಟ್ರಸ್ಟ್ ವತಿಯು ಡಿಸೆಂಬರ್ 15ನೇ ತಾರೀಕು ಒಂದು ಅಪ್ಲಿಕೇಶನ್ ಲಾಂಚ್ ಮಾಡ್ತಾ ಇದೆ, EduBridge ಅಂತ ಹೇಳಿ. ಅದನ್ನ ಅಪ್ಲಿಕೇಶನ್ ಲಾಂಚ್ ಮಾಡೋಕ್ಕಿಂತ ಮುಂಚೆ ಅಪ್ಲಿಕೇಶನ್ ಫೀಚರ್ಸ್ನ ನೆಕ್ಸ್ಟ್ 4 days ನಾನು ಹೇಳ್ತೀನಿ. ಅದ್ರ ಜೊತೆ ಒಂದು ಪಾಡ್ಕಾಸ್ಟ್ ಇರುತ್ತೆ. ಇದಿಷ್ಟನ್ನು ನೀವು ನೋಡಿ ಅದಾದ್ಮೇಲೆ ನೀವು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡಿ. ಒಂದು ಮಾತು, ಜ್ಞಾನಸೇವಾ ಟ್ರಸ್ಟ್ ವತಿಯಿಂದ ಒಂದು ಹೆಜ್ಜೆ ಸಮಾಜದ ಉದ್ಧಾರಕ್ಕಾಗಿ. ಥ್ಯಾಂಕ್ ಯು.